ಕಂಗ್ರಾಚುಲೇಷನ್. ಸಾವು ಬಾಳಿನಲ್ಲಿ ಎರಡು ಕೊನೆಗಳು. 11 ಡಬಲ್ ಟ್ರಾವೆಲ್ ಮಾಡಿರೋದು ನಾವು. ಈಗ ವಯನಾಡು ಬ್ಯಾಂಗ್ಳೂರ್ಗೆ ಒಂದು ಕಾರ್ಡ್ ಇದೆ, ಆ ಕಾರ್ಡ್ ಕ್ಲೋಸ್ ಆಗಿರುತ್ತೆ. ಡೌನ್ ಮೀಟ್ ಮಾಡೋ ಅರ್ಜೆಂಟ್ ನೋಡಿ, ಇನ್ನೂ ಡೀಸೆಲ್ ಆಗ್ತಾ ಇದ್ದಾರೆ, ಆಗ್ಲಿ ಗಾಡಿ ಹತ್ತೋ ನನಗೆ. It is fam. Hi, so welcome back to my new vlog. Guys, ಇವತ್ತಿನ vlog ಅಲ್ಲಿ ನಾವು ವಯನಾಡ್ಗೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನಮ್ಮ ಫ್ರೆಂಡ್ ಮದುವೆ ಇದೆ. ಬನ್ನಿ, ಅದಕ್ಕೆ ಮುಂಚೆ ನಾವು ಏನಾದ್ರು ತಿನ್ಕೊಳ್ಳೋಣ ಅಂತ ನಿಲ್ಸಿದೀವಿ. ಯಾರ್ಯಾರು ಹೋಗ್ತಾ ಇದೀವಿ ಏನು ಅಂತೆಲ್ಲ ಹೇಳ್ತೀನಿ. ಲೆಟ್ಸ್ ಗೋ. ತಿನ್ಬಿಡಿ ಒಂದು, ಯಾರಿಗೆಲ್ಲ ತಿನ್ಬಿಡಿ ಒಂದು. ಎಲ್ಲಿ ಲೆಂತ್ ಬೇಕಲ್ಲಿ ತಿಂತಿದ್ದ ನಾನು. ಲೆಂತ್ ಬೇಕ ತಿನ್ಬೇಡ, ಸ್ಟಾರ್ಬಕ್ಸ್ ಅಂತ ಇರುತ್ತೆ. ಅಲ್ಲ ಬ್ರೋ, ಒಂದು ತಿನ್ನಿ ನಾನು ಕೊಡ್ತೀನಿ. ಕೊಡ್ತೀರಾ? ಸ್ಟಾರ್ಬಕ್ಸ್ ಅಲ್ಲಿ ಚೆನ್ನಾಗಿರುತ್ತಾ? ಇಲ್ಲಿರೋದು ಯಾವ ಕೇಕ್ ಇದೆ ಎಲ್ಲ ಕೊಡಿಸ್ತೀನಿ. ನೀವು ಒಂದು ಪೀಸ್ ಬ್ರೋ ಕೊಡ್ತಾ ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ. ತಿಂತೀರಾ ಅಂದ್ರೆ ಇದಿಷ್ಟು ಕೊಡ್ತೀನಿ. ಈಗ ಒಂದು ತಿನ್ನಿಲ್ಲ, ಇದಿಷ್ಟು ಇಲ್ಲಿರೋದೆಲ್ಲ ಎಲ್ಲ ಕೊಡ್ತೀನಿ. ಇಡೀ ಇದೆ ಅಲ್ಲಿ ಹೋಗಿ ಬರೋದು ತಿಂತೀರಾ ಬಾಸು? ನಿಮ್ಗೆ ಇದು ಫುಲ್ ಸೆಟ್ಟೆ ಕೊಡ್ತೀನಿ. ಇದು ಟೇಬಲ್ ಕೊಡ್ತೀರಾ? ನಿಜವಾಗ್ಲೂ ಕೊಡ್ತೀರಾ? ಕೇಕ್ ಕೊಡ್ತಾ ಫುಲ್ ಕೊಡ್ತೀರಾ? ಕೇಕ್ ಕೊಡ್ತಾ. ವಯನಾಡ್ಗೆ ಹೋಗ್ತಿರೋದು ವರುಣ್ ಬ್ರೋ, ನಾನು ಸಿ ನೋಡಿ ಎಷ್ಟು ರಶ್ ಇದೆ ಹೋಟ್ಲು. ಒಂದೇ ಉಸಿರಂತೆ ಇಂದು ನಾನು ನೀನು ಆಡೆ ಕೋಗಿಲೆ, ಒಂದೇ ಉಸಿರಿನಲ್ಲಿ ಚಂದಿರ ನನ್ನಲು ಅಂಜಿಕೆಯನ್ನು ಅಣಿತಿರುವೇನು. ಗೈಸ್, ಫೈನಲಿ ಹೋಗ್ತಾ ಆನ್ ದ ವೇ. ಈಗ ನೀರು ಬಾಟ್ಲು ತೊಗೊಳಕ್ಕೆ ನಿಲ್ಸಿದ್ದೀವಿ. ನಾನಂತೂ ಒಂದು ಒಳ್ಳೆ ನ್ಯಾಪ್ ಹೊಡೆದೆ, ನಿದ್ದೆ ಹೊಡೆದೆ. ನಾನು ಅಂಕಲ್ ಥರ ಇದ್ದೀನಾ? ಹಾಂ, ನಾನು ಅಂಕಲ್ ಥರ ಇದ್ದೀನಾ? ನನ್ನ ಮದುವೆ ಆಗಿದೆ ಅನ್ಸುತ್ತಾ? ಅಂಕಲ್, ಇವ್ರು ಅಂಕಲ್. ಹಾಯ್ ಆರಾಮ? ಏನು ಬ್ರೋ ಸಮಾಚಾರ? ನಿಮ್ಮಪ್ಪ ಕಂಪ್ಲೇಂಟ್ ಮಾಡ್ತಾವೆ ನೋಡಿ, ತುಂಬ ನನ್ನ ಬ್ಲಾಗ್ ನೋಡ್ತೀರಾ ಅಂತ. ಜಾಸ್ತಿ ನೋಡ್ಬೇಡಿ, ದಿನಕ್ಕೆ ಒಂದು ನೋಡಿ ಸಾಕು. ಥ್ಯಾಂಕ್ ಯು, ಬಾಯ್. ದಿನಕ್ಕೊಂದೇ ಬ್ಲಾಗ್ ಬಿಡೋದು ನಾನು ಹಾಕೋದು. ನೋಡಿ, ಹನಿ ಕೇಕ್ ತಿಂತಾವ. ನಮ್ಮ ಸಂಜೆ ಡಯಟಲ್ಲಿ ಇದ್ದು ಎಲ್ಲರೂ ಒಂದೊಂದು ಬೈಟ್ ತಿನ್ನೋಣ. ನಮಗೆ ಬೇಡಪ್ಪ, ನಾವು ಡಯಟಲ್ಲಿ ಇದ್ದೀವಿ. ಮಾತಿನಲ್ಲಿ ಹೇಳಲಾರೆನು, ನಾನು ಕೇಕು ತಿನ್ನಲಾರೆನು. ತಿಂದ್ರಯ್ಯಪ್ಪ ಶ್ರವಣ್ ಬ್ರೋಗೆ ಹಾಕಿ ಕೊಡ್ತಾರೆ. ನೀರಾಗಲೇನೆ ಮೈಯ ಮೇಲೆ ಜಾರಿ ಹೋಗಲು, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಸೊ ಕಾಫಿ ತೊಗೊಳೋಣ ಅಂತ ಬಂದ್ವಿ, ಬಟ್ ಇಲ್ಲಿ ಸ್ಲಿಮ್ ಮಿಲ್ಕ್ ಇಲ್ಲ, ನಮಗೆ ಕ್ಯಾಲರೀಸ್ ಕಮ್ಮಿ ಇರೋದು. ನಾರ್ಮಲ್ ಮಿಲ್ಕ್ ತೊಗೊಂಡ್ಬಿಡೋಣ, ಒಂದು ಶೇರ್ ಹೊಡ್ಬಿಡೋಣ ಅಷ್ಟೇ. ಹಾಂ, ಕ್ಯಾಲರೀಸ್ ಕಮ್ಮಿ ಆಗುತ್ತೆ ಅವಾಗ. ಏನಂತ ಸಂಜೆ ಗೈಸ್, ಇಲ್ಲಿ ಸ್ಲಿಮ್ ಮಿಲ್ಕ್ ಇಲ್ದಿರೋದ್ರಿಂದ ಬೇಡ ಅಂದ್ಕೊಂಡಿದ್ದೀವಿ. ಏನು ಮಾಡೋದು ನೋಡ್ಬೇಕೀಗ. ರವಾ ಇಡ್ಲಿ ತಿನ್ಬೋದು. ಪ್ರೈಸ್ ಏನು 100 ಗ್ರಾಮು ತಿಂದಿಲ್ಲ ನಾನು. ಬ್ರೋ ಬನ್ನಿ ಬ್ರೋ, 50 ಗ್ರಾಮ್ ನಾನು ಇವ್ರು ತಿಂದ್ವಿ ಬ್ರೋ. ಅಯ್ಯೋ ಗೈಸ್, ಇಂಥವ್ರೆಲ್ಲ ಬರ್ತಾ ಇರ್ತಾರೆ ಗೈಸ್, ನೀವೆಲ್ಲ ಕೆಡ್ಸ್ಕೊಬೇಡಿ. ನಮ್ಮ 6 ಪ್ಯಾಕ್ ಬರುತ್ತೆ ಗೈಸ್. ಶೆಲ್ ಇದೆ ಇಲ್ಲಿ, ಪ್ರೋಟೀನ್ ಬಾರ್ ತೊಗೊಳ್ಳೋಣ ಅಂದ್ಕೊಂಡು ಬರ್ತಿದ್ದೀವಿ. ಊಟ ಅಂತೂ ನಾವು ಮಾಡೋದು ಡೈರೆಕ್ಟಾಗಿ ಅಲ್ಲಿ ಹೋಗ್ತೀನಿ ನಾನು, ಬಿಕಾಸ್ ಹೆಂಗೂ ನೈಟ್ ಸ್ವಲ್ಪ ಜಾಸ್ತಿನೇ ತಿಂತೀನಿ ಅಲ್ಲಿ ಮದುವೆಯಲ್ಲಿ. ಸೊ ಅದಕ್ಕೆ ಹೊಟ್ಟೆ ಖಾಲಿ ಇಟ್ಕೊಂಡಿದ್ದೀನಿ ಅಂತ ಒಂದು ಹೇಳಿದ್ರು, ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಹಾಯ್. ಪ್ರೋಟೀನ್ ಬಾರ್ ಇದೆಯಾ ಬ್ರೋ? ಯೋಗ ಬಾರ್ ಅಂದರೆ ಯೋಗ ಬಾರ್ ಇದಾ? ಪ್ರೋಟೀನ್ ಬಾರ್ ಇಲ್ಲ, ಯೋಗ ಬಾರ್ ಇದೆಯಂತೆ. ಯೋಗ ಬಾರ್ ತಿಂದರೆ ನಾವು ಪ್ರಯೋಜನ ಇಲ್ಲ ಮಾರಾಯ. ತುಂಬ ಕೆಟ್ಟದಾಗಿತ್ತು, ನಮ್ಮನ್ನು ತಿಂದೆ, ಚೆನ್ನಾಗಿಲ್ಲ. ನೀವು ಬೇಕಾದ್ರೆ ತಿನ್ನಿ. ಹಾರೋಯ್ತು ಈ ಪರಿವಾಳ. ಫೈಬರ್ ಆ್ಯಂಡ್ ಪ್ರೋಟೀನ್ ರಿಚ್. 7 ಗ್ರಾಮ್ ಪ್ರೋಟೀನ್ಗೆ 200 ಕ್ಯಾಲರಿ ತಿಂದರೆ ನಾವು ಮುಗಿತತೆ ಗೈಸ್. ಬೇಜಾರಾಗ್ತಿದೆ ಗೈಸ್, ಏನೂ ಸಿಗ್ತಾಯಿಲ್ಲ ನಮಗೆ. ಡಯಟ್ ಕೋಕ್ ಒಂದು ತೊಗೊಂಡಿದ್ದೀವಿ ಅಷ್ಟೇ, ಬೇರೆ ಏನೂ ಸಿಗ್ತಾಯಿಲ್ಲ ಇಲ್ಲಿ. ಅದನ್ನು ಕುಡಿಬಾರ್ದು, ಬಟ್ ಹಸು ಆಗ್ತಿದೆ. ಊಟ ಮಾಡಿದ್ರೆ ಜಾಸ್ತಿ ತಿಂದ್ಬಿಡ್ತೀವಿ.
ಏನು ಮಾಡೋಣ ಗೈಸ್, ಏನು ಮಾಡೋಣ. ನಾನು ವರುಣ್ ಬ್ರೋ ಎಲ್ಲ ತೊಗೊಂಡ್ವಿ, ಎಲ್ಲರೂ ತೊಗೊಂಡ್ವಿ. ನಾವು ಬಿಲ್ ಪೇ ಮಾಡೋಕೆ ಹೋದ್ವಿ. ನಾನು ವರುಣ್ ಬ್ರೋ ಮಾತಾಡ್ತಿದ್ವಿ, ನಾನು ಮಾಡ್ತೀನಿ ಅಂತ. ಸಂಜೆ ಏನಂದ, ನಾನು ಮಾಡ್ತೀನಿ ಅಂದ. ಸರಿ ಮಾಡಪ್ಪ ಅಂತ ಒಂದು ಮಾತು ಏನು ಹೇಳ್ದಿರ ಬಂದ್ಬಿಟ್ವಿ. ಹತ್ಕೊಂಡು ಮಾಡ್ತಾವ್ ಬಿಲ್ನ ಪೇ. ಒಂದು ಸಲ ಬೇಡ ಅನ್ನೋದಲ್ಲ, ಸರಿ ಆಯ್ತು ಅಂದ್ಬಿಡ್ತಾ ಇದ್ದೆ. ಪಾಪ ಯಾಕಾದ್ರೂ ಆ ಮಾತು ಹೇಳಿದ್ನು ಅಂತಿರ್ತಾನೆ ಅವನಿಗೆ. 280 ರೂಪಾಯಿ ನೆಕ್ಸ್ಟ್ ಪೇ ಮಾಡ್ತೀನಿ ಅಂತ ಹೇಳ್ಬಾರ್ದು. ಅಣ್ಣನ ಸ್ಯಾಲ್ರಿ ಬಂದಿದೆ ಗೈಸ್, ಬನ್ನಿ ನೀವು ಪೇ ಮಾಡ್ತೀನಿ ಅಂತ ಹೇಳಿ, ಪೇ ಮಾಡ್ತೀನಿ ಅಂತ ಹೇಳಿ ಅಪರೂಪಕ್ಕೆ ಹೇಳಿದೆ, ಫಿಕ್ಸ್ ಆಗೋದೆ. ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು. ಮುಗಿಯದ ಟ್ರಾಫಿಕ್ ಹೆಂಗಿದೆ ನೋಡಿ, ಲೈನಾಗಿದೆ ಟ್ರಾಫಿಕ್. ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಬಾಯ್ಸ್ಗೆ ಹಸುವಾಗ್ತಿತ್ತು ಅಂತೇಳಿ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ. ವಾ ಗೈಸ್, ಫೈನಲಿ ವಯನಾಡ್ ರೀಚ್ ಆಗಿದ್ದೀವಿ. ನಾವು ವಯನಾಡಿಗೆ ಬಂದರೆ ಫಸ್ಟ್ ಹೋಗೋಕ್ಕೆ ಮುಂಚೆ ವಿಸಿಟ್ ಮಾಡೋ ಜಾಗ ಅಂದರೆ ಯಾವಾಗಲೂ ಬಂದರು ವಯನಾಡಿಗೆ ಟ್ರಾವೆಲಿಷಿಯಸ್. ಸೊ ಅಲ್ಲಿ ಒಳ್ಳೆ ಊಟ ಮತ್ತು ಒಳ್ಳೆ ಸ್ಟೇ ಅಂದರೆ ಸ್ಟೇ ಅಲ್ಲ, ಪ್ಲೇಸ್ ಒಳ್ಳೆ ಜಾಗ ಇದೆ ಕೂರಕ್ಕೆ. ಸೊ ಯಾ ವಿ ಆರ್ ಎಕ್ಸೈಟೆಡ್, ರೀಚ್ ಆಗಿದ್ದೀವಿ. ಸೊ ನೆಕ್ಸ್ಟ್ ಲೆವೆಲ್ ಬಿಸಿ ಇದೆ ಜಾಗ ಇದು. ಯೂಶಲಾಗಿ ನಾವು ಬಂದಾಗ ಇಷ್ಟು ಜನ ಇರಲ್ಲ. ಸೊ ಇವತ್ತು ಖುಷಿ ಆಗ್ತಿದೆ ಇಷ್ಟು ಬಿಸಿ ನೋಡಿ ಜನ. ಯಾಕೆ ಖುಷಿ ಆಗ್ತಿದೆ ಅಂದರೆ ಯೂಶಲಾಗಿ ಬೇಜಾರಾಗಬೇಕಲ್ವ ಜನ ಇದ್ದರೆ. ಯಾಕೆ ಖುಷಿ ಆಗ್ತಿದೆ ಅಂದರೆ ಗೈಸ್, ನಾನು ಬಂದಾಗೆಲ್ಲ ದಿಸ್ ಪರ್ಸನ್ ಇಲ್ಲಿ ಓನರು ಮತ್ತು ಮ್ಯಾನೇಜ್ಮೆಂಟ್ ಇದ್ದಾರೆ, ದ ಟ್ರೀಟ್ ಮೀ ಲೈಕ್ ದ ಬೆಸ್ಟ್ ವೇ. ಎಷ್ಟು ಬೆಸ್ಟಾಗಿ ಟ್ರೀಟ್ ಮಾಡೋದು ಅಷ್ಟು ಬೆಸ್ಟಾಗಿ ಟ್ರೀಟ್ ಮಾಡ್ತಾರೆ. ಸೊ ಯೂಶಲಾಗಿ ಹೇಳ್ತಿದ್ರು ಈ ಥರ ವಯನಾಡಿಗೆ ಜನ ಬರ್ತಿಲ್ಲ ಅಂತೆಲ್ಲ. ಬಟ್ ಇವಾಗ ಇಷ್ಟು ಬ್ಯುಸಿ ಆಗಿರೋದು ನೋಡಿ ನನಗೆ ಒಂಥರ ಖುಷಿ ಆಯಿತು. ಪಾಪ ನಾನು ಬಂದಾಗೆಲ್ಲ ಹೇಳ್ತಾ ಇದ್ರಲ್ಲ ಅಂತ. ಊಟ ಬಂತು, ಹೊಟ್ಟೆ ತುಂಬ ತಿಂದ್ಬಿಟ್ಟು ಇಲ್ಲೇ ರೆಡಿ ಆಗಿಬಿಟ್ಟು ಅಂದರೆ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ರಿಸೆಪ್ಷನ್ಗೆ. ಬನ್ನಿ ಗೈಸ್. ಸೊ ತಿಂದಿದ್ದಾಯಿತು. ಈಗ ಇನ್ನೂ ಇಲ್ಲಿಂದ 30 ನಿಮಿಷ ಇದೆಯಂತೆ. ಸೊ ಟೇಕಿಂಗ್ ರೆಸ್ಟ್, ಇಲ್ಲೇ ರೆಸ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ 30 ನಿಮಿಷ ಅಂದರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡಿ ನನಗೆ ನಿದ್ದೆ ಬರ್ತಿದೆ, ಟೇಬಲ್ ಮೇಲೆ ಮಲ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು. ಗೈಸ್ ಈಗ ಕಾಫಿ ತೊಗೊಂಡಿದ್ದೀವಿ ನೋಡಿ. ಯಾರೋ ಒಬ್ಬರು ಜನ ಇದೆಲ್ಲ ಆರ್ಡರ್ ಮಾಡಿದ್ರು ತಿಂದಿಲ್ಲ, ಯಾರು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಇವಾಗ ಇದನ್ನು ಕುಡಿತವ್ರು ನೋಡಿ ಇವರು ಸಂಜೆ ನಾನು ಬೇಕು ಬರೀ ಗೈಸ್. ಈಗ ಒಂದು ಈ ಬಟ್ಟೆಲಿ ಫೋಟೋ ಶೂಟ್ ಮಾಡಿಬಿಟ್ಟು ರೆಡಿಯಾಗಿ ಪಟ್ಟನ್ ತೊಡೋದಿಲ್ಲ ಗೈಸ್. ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಗ್ಯಾಪಲ್ಲಿ ಈ ಬಟ್ಟೆಲಿ. ಸೊ ಈ ಬಟ್ಟೆಲಿ ನಾನು ಒಂದು ಫೋಟೋ ಹಾಕಿರಲಿಲ್ಲ. ಇವಾಗ ಫೈನಲಿ ಫೋಟೋ ಶೂಟ್ ಆಯಿತು. ಈಗ ನಮ್ಮ ಔಟ್ಫಿಟ್ ಈ ಬ್ಯಾಗಲ್ಲಿದೆ, ಈಗ ಚೇಂಜ್ ಮಾಡ್ಕೊಂಡು ಹೊಡೋದಿಲ್ಲ ಅಷ್ಟೇ ಗೈಸ್. ಸೊ ಈಗ ಈ ಔಟ್ಫಿಟ್ಟಲ್ಲಿ ಇದ್ದೀನಿ, ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ನೋಡಿ ಗೈಸ್. ಔಟ್ಫಿಟ್ ಚೇಂಜ್ ಆಯಿತು. ನಾನು ಅಲ್ಲಿಂದ ವಾಪಸ್ ಬರಬೇಕಿತ್ತು, ಬಟ್ ಅಲ್ಲಿಂದ ಬರೋದು ಮರ್ತೋಗ್ಬಿಟ್ಟೆ. ಚಪ್ಪಲಿ ಹಾಕೊಂಡು ಶೂಸ್ ಒಳಗೆ ಕಾಲಾಗ್ತಾಯಿದ್ದೀನಿ ನೋಡಿ ಹಿಂಗೆ. ನೋಡೋಣ ನಾವು ಗೈಸ್. ನನ್ನ ಔಟ್ಫಿಟ್ ಇಷ್ಟ ಆಗಿರೋ ಕಾಮೆಂಟ್ ಹಾಕಿ ಹೆಂಗಿದೆ ಅಂತ. ಅಲ್ಲಿ ಮದುವೆಲಿ ಲೈಟ್ ಇರುತ್ತೆ, ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್. ಸೊ ಫೈನಲಿ ಇಲ್ಲಿಂದ ಹೊರಟ್ವಿ. ನಾನು ಇಲ್ಲಿ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಟ್ರಾವೆಲ್ ಇಶ್ಯೂಸಲ್ಲಿ, ಬಿಕಾಸ್ ವಿ ಹ್ಯಾಡ್ ಸಮ್ ಗುಡ್ ಟೈಮ್. ಮಾತಾಡ್ಕೊಂಡಿದ್ವಿ ಫ್ರೆಂಡ್ಸ್ ಎಲ್ಲ, ಇಟ್ ವಾಸ್ ನೈಸ್. ಈಗ ಬನ್ನಿ ಹೋಗುವ, ಮದುವೆ ಅಟೆಂಡ್ ಮಾಡುವ ಆ್ಯಂಡ್ ನೋಡುವ ಹೆಂಗಿರುತ್ತೆ ಮದುವೆ. 1500 ಜನ ಬಂದಿದ್ದಾರಂತೆ ಅಲ್ಲಿ. ಇಲ್ಲಿ ಈ ಹೋಟೆಲ್ ಓನರ್ ಎಲ್ಲ ಹೋಗಿದ್ದಾರೆ, ಮ್ಯಾನೇಜ್ಮೆಂಟ್ ಎಲ್ಲ. ಸೊ ಅವ್ರು ಹೇಳ್ತಾರೆ 1500 ಜನ ಬಂದಿದ್ದಾರೆ ಅಲ್ಲಿ ಅಂತ. ನೋಡೋಣ ಹೆಂಗಿರುತ್ತೆ ಅಂತ. ನಾವು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ, 7:30 ಹೋಗ್ತಾ ಇದ್ದೀವಿ. 6 ಗಂಟೆಗೆ ಸ್ಟಾರ್ಟ್ ಆಗಿದೆ ಇವೆಂಟ್. ರೋಡ್ ನೋಡಿ ಹೆಂಗಿದೆ ಇದು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಗೈಸ್. ಸೊ ಫೈನಲಿ ರೀಚ್ ಆಗಿದ್ದೀವಿ ಗೈಸ್. ಬಟ್ ಬೇಜಾರು ಅಂದರೆ ಗಿಫ್ಟ್ ತೊಗೊಳಕ್ಕಾಗಿಲ್ಲ. ಮತ್ತೆ ಎಲ್ಲರೂ ಇದೇ ಹುಡುಕ್ತೀವಿ, ಇಲ್ಲ ಅಂದ್ರೆ ತಗೊಂಡು ನಾನೇ ಜ್ಞಾಪಕ ಆಗ್ಬಿಡುತ್ತೆ. ಅದಕ್ಕೆ ನಂದಕಿಶೋರ್ ಬ್ರೋ, ಇಫ್ ಯು ವಾಚಿಂಗ್ ದಿಸ್ ಬ್ಲಾಗ್, ವಿ ಆರ್ ರಿಯಲಿ ಸಾರಿ, ವಿ ಕುಡಂಟ್ ಗೆಟ್ ಎ ಗಿಫ್ಟ್ ಫಾರ್ ಯು, ಬಟ್ ವಿ ಹ್ಯಾವ್ ಅವರ್ ಹಾರ್ಟ್ ಫಾರ್ ಯು ಬ್ರದರ್. ಬೆಂಗಳೂರಿಂದ ಬಂದಿದ್ದೀವಿ, ಅದೇ ಗಿಫ್ಟ್ ಇದೆ. ಬೆಂಗಳೂರಿಂದ ಬಂದಿದ್ದೀವಿ, ಅದೇ ನಿಮಗೆ ಗಿಫ್ಟ್ ನಂದಕಿಶೋರ್ ಬ್ರೋ. ಕುಚ್ಚಿಕು 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 ನಮ್ಮ ಶ್ಯಾಡೋ ನೋಡು ಕುಚ್ಚಿಕು ಎಷ್ಟು ಚೆನ್ನಾಗಿ ಐತೆ. ನಿನ್ಗಿಂತ ನಿನ್ ಶ್ಯಾಡೋ ಚೆನ್ನಾಗಿದೆ, ನನ್ಗಿಂತ ಚೆನ್ನಾಗಿಲ್ಲ ಕುಚ್ಚಿಕು. ಡಿಫ್ರೆನ್ಸೇ ಕಾಣ್ತಿಲ್ಲ. ಓ ಗೆಳೆಯ, ಜೀವದ್ ಗೆಳೆಯ, ಮದುವೆ ಊಟ ತಿನ್ನೋಣ ಬಾರೋ. ಹೋಗೋಣ ಗೈಸ್. ಈಗ ಅಲ್ಲಿ ತಿಂದಿದ್ದೆ ಹೊಟ್ಟೆ ತುಂಬಿಟ್ಟೈತೆ, ಇಲ್ಲಿ ಬಂದೇನು ತಿನ್ನೋದು ಗೊತ್ತಿಲ್ಲ. ನಾನು ಆ್ಯಕ್ಚುಲಾಗಿ ಬಂದಿದ್ದು ಚೆನ್ನಾಗಿ ತಿನ್ಬೋದು ಮದುವೆಲಿ ಅಂದರೆ ಮದುವೆಗೆ ಅಂತ ಬಂದೆ, ಚೆನ್ನಾಗಿ ಅದ್ರ ಜೊತೆ ತಿನ್ಬೋದು ಅಂದ್ಕೊಂಡಿದ್ದೆ.
ನೋಡ್ರಿ ಅಲ್ಲೇ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ. ಸೊ ಹೊಟ್ಟೆ ಫುಲ್ ಫೀಲಿಂಗ್ ಆಗ್ತಿದೆ. ನಾನು ರೆಡಿ ಆಗಿದ್ದೀನಿ. ಚೆನ್ನಾಗಿ ತಿನ್ನೋಣ ಅಂತ ಬರೋ ದಿನಾನೇ ತಿನ್ನೋಕ್ಕಾಗಲ್ಲ. ಏನು ಮಾಡೋದು ಗೊತ್ತಿಲ್ಲ. ಜನ ನೋಡಿ ಜನ ಗೈಸ್ ಸೊ ಫೈನಲಿ ರೀಚ್ ಆಗಿದ್ದೀವಿ. ಸಕ್ಕ ಜನ ಇದ್ದಾರೆ. ನರ್ವಸ್ ಫೀಲ್ ಆಗ್ತಿದೆ. ಮದುವೆಗೆ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕ್ಕೆ ಖಾಲಿ ಇತ್ತು. ನಮ್ಗೇನು ಲೈನ್ ಇರಲಿಲ್ಲ ಪುಣ್ಯಕ್ಕೆ. ನೋಡಿ ಎಷ್ಟು ಜನ ಇದೆ ನೋಡಿ ಗೈಸ್. ಜನ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಹಾಯ್ ಕಂಗ್ರ್ಯಾಚುಲೇಷನ್ಸ್. ಲುಕಿಂಗ್ ಬ್ಯೂಟಿಫುಲ್. ಟೂ ಗುಡ್. You feel like running? Yeah, morning it was 2,500 people. Now I don't know, maybe around 1,000. Yeah, we saw a lot of It's like people. election. Congratulations. Thank you so much. I'll see you down Thanks there. for coming. Bye. Thank you. Congrats again. Thank you so much. See you guys. See you. Bye. Yes. Are you here today? Not sure. ಗೈಸ್ ಫ್ರೈ ಐಟಮ್ ತಿಂತಲ್ಲ, ಬರೀ ನಾರ್ಮಲ್ ಐಟಮು ಒಂಚೂರು ಕ್ಯಾಲರೀಸ್ ಕೌಂಟ್ ಮಾಡಿ ತಿಂತಾ ಇದೀವಿ. ಗೈಸ್ ನೋಡಿ ಈಗ ಜನ ತುಂಬ್ಕೋತಾ ಇದ್ದಾರೆ. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ ಈಗ ತುಂಬ್ಕೋತಾರೆ ನೋಡಿ. ಇದೆಲ್ಲ ಮೇಲೆ ಹೋಗ್ಬೇಕು ಅಂತಿರೋರು ಇವರೆಲ್ಲ. ನಮ್ಮ ಪುಣ್ಯಕ್ಕೆ ನಾವು ಬೇಗ ಹೋಗ್ಬಿಟ್ವಿ. ಗೈಸ್ ಫೈನಲಿ ಇಲ್ಲಿಂದ ಹೊರಟಿದ್ದೀವಿ. ಬಾಯ್ ಹೇಳ್ತಾ ವಯನಾಡ್ಗೆ. ಗೈಸ್ ಈಗ ಒಂದು ಪ್ರಾಬ್ಲಮ್ ಆಗಿದೆ. ಏನು ಅಂದರೆ ನಾವು ವಯನಾಡಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕು. ಈಗ ವಯನಾಡು ಬ್ಯಾಂಗ್ಳೂರ್ಗೆ ಒಂದು ಕಾರ್ಡ್ ಇದೆ. ಆ ಕಾರ್ಡು ಕ್ಲೋಸ್ ಆಗಿರುತ್ತೆ ಗೇಟ್. ಸೊ ಆ ಗೇಟಿಂದ ಹೋಗೋಕ್ಕಾಗಲ್ಲ. ಅದು ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂದರೆ 8 ಅವರ್ ಸುತ್ಕೊಂಡು ಹೋಗಬೇಕು. 4 ಅವರ್ ಹೋಗೋದನ್ನ 8 ಅವರ್ ಸುತ್ಕೊಂಡು ಹೋಗಬೇಕು. ಆ್ಯಂಡ್ ತುಂಬ ಕತ್ಲಾಗಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸ್ಟೇ ಮಾಡೋದಾ ಹೋಗೋದಾ? ಬಾಯ್ಸ್ ಎಲ್ಲ ಹೋಗೋಣ ಅಂತಿದ್ದಾರೆ. ನನಗೆ ನೈಟ್ ಟ್ರಾವೆಲ್ ಒಂಚೂರು ಯೋಚನೆ. ಇಷ್ಟೊತ್ತಾಗುತ್ತೆ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಲೇಟ್ ಆಗೋಯ್ತು. ಏನು ಮಾಡೋದು ಗೊತ್ತಿಲ್ಲ. ಮೈಸೂರಿಗೆ ತೋರಿಸ್ತಾ ಇರೋದು ನೋಡಿ 4 ಅವರ್ ಮೈಸೂರಿಗೆ. ನಮ್ಮ ಏರಿಯಾಗೆ 8 ಅವರ್ 7 ಅವರ್ ತೋರಿಸ್ತಾ ಇದೆ. ನೋಡೋಣ ಏನಾಗುತ್ತೆ. ಆ್ಯಂಡ್ ನಾನೊಂದು ಟಿಕೆಟ್ ಬುಕ್ ಮಾಡೋಕೆ ನನ್ನ ನಂಬರ್ ಲೀಕ್ ಆಗಿಬಿಟ್ಟಿದೆ. ಕಾಲ್ಸ್ ಮೇಲೆ ಕಾಲ್ಸ್ ತೋರಿಸ್ತೀನಿ ಎಷ್ಟು ಕಾಲ್ಸ್ ಬಂದಿದೆ. ಅವಾಗ ಅದನ್ನು ತೋರ್ಸೋಕೆ ಬೇರೆ ನಂಬರ್ ಲೀಕ್ ಆಗ್ಬಿಡುತ್ತಲ್ವ ಪಾಪ. ಬೇಡ ಬಿಡಿ. ತುಂಬ ಕಾಲ್ಸ್ ಬಂದಿದೆ. ತುಂಬ ಕಾಲ್ಸ್. ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಆಗಿಂದ ಅಷ್ಟು ಕಾಲ್ಸು. ಅದಕ್ಕೆ ನಮ್ಮ ವರುಣ್ ನನಗೆ ಎಡಿಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಅಂದರೆ ಬ್ಲರ್ ಮಾಡೋಕ್ಕೆ ನನ್ನ ನಂಬರ್ನ. ಸೊ ಯಾವುದೋ ಕಾರ್ಡ್ ಎಂಟರ್ ಆಗಿದ್ದೀವಿ ನೋಡಿ. ಹೆಂಗಿದೆ ಕಾಡು. ದಟ್ಟವಾದ ಕಾಡಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ರೋಡು ಕಾಣ್ತಲ್ಲ, ನಮ್ಮ ಸಂಜೆನೂ ಕಾಣ್ತಲ್ಲ. ಎಲ್ಲೋ ಇದೆಯಾ ಟಾರ್ಚ್ ಹಾಕಲ್ಲ ಈಗ ನೋಡಿ. ಕಾಣ್ತವನೆ ಈಗ ನೋಡಿ. ಫುಲ್ಲು ಕಾಡಂತೆ ಈ ಕಡೆ ಇರೋದು. ಫುಲ್ಲು ರೋಡು, ಕಾಡು ರೋಡು. ಈಗ ಜಸ್ಟ್ ಮೇಲೆ ಸನ್ ರೂಫ್ ಆನ್ ಮಾಡಿ ಸ್ಟಾರ್ಸ್ ನೋಡಿದ್ವಿ. ಮ್ಯಾಸಿವ್, ಟೂ ಗುಡ್. ಆದರೆ ನನಗೆ ವಿಡಿಯೋ ಎಲ್ಲ ಅದು ತೋರ್ಸೋಕ್ಕಾಗ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀವಿ. ಗೈಸ್ ಟ್ರಾವೆಲ್ ಮಾಡಿ ಸಾಕಾಗೋಯ್ತು ಗೈಸ್. ಅಣ್ಣ 3,000ಕ್ಕೆ ₹1 ಕಮ್ಮಿ ಅಣ್ಣ. ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ. ಹೋಗ್ತಾ ಬೆಳಗ್ಗೆ ಹಾಕ್ಸಿದ್ದು ಮತ್ತೆ ಖಾಲಿ ಆಗೋಯ್ತು. ನೀರು ಕುಡ್ದಂಗೆ ಕುಡಿಯುತ್ತೆ ಈ ಗಾಡಿ. XUV ತೊಗೊಳಕ್ಕೆ ಹೋಗ್ಬಿಡಿ ಗೈಸ್. ಸ್ವಿಫ್ಟ್ ತೊಗೊಂಬಿಡಿ, ಮೈಲೇಜ್ ಕೊಡುತ್ತೆ. ಗೈಸ್ ಏನಾಯಿತು ಅಂದರೆ ಈಗ ಇಲ್ಲಿಂದ ಸಂಜಯ್ ಅವರ ಡವ್ ಇದ್ದಾರಲ್ಲ ಪೂಜಾ, ಅವ್ರನ್ನ ಪಿಕ್ ಮಾಡಬೇಕಂತೆ. ಅವ್ರ ಮನೆಗೆ ಇನ್ನೂ 119 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಇನ್ನೊಂದು 300. ಯಾಕೋ ಓಡ್ತಿದ್ದಲ್ಲಪ್ಪ ನೀನು. ಡವ್ ಮೀಟ್ ಮಾಡೋ ಅರ್ಜೆಂಟ್ ನೋಡಿ. ಇನ್ನೂ ಡೀಸೆಲ್ ಆಗ್ತಾ ಇದಾರೆ. ಆಗ್ಲೇ ಗಾಡಿ ಹತ್ತಿತ್ತು ನನಗೆ. ಏನೋ ಖುಷಿ ನಿನಗೆ ಡವ್ ಮೀಟ್ ಮಾಡಕ್ಕೆ. ಹಾಳು ಮಾಡ್ಬಿಡ್ತಿದ್ದಲ್ಲೋ. ಹಂಗೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಟ್ಯಾಂಕ್ ಬಂದ್ಬಿಟ್ಟಿರೋದು. ಪೆಟ್ರೋಲ್ ಹಾಕ್ಬಿಟ್ಟು ಡೀಸೆಲ್ ಗಾಡಿಗೆ ಡೀಸೆಲ್ ಹಾಕಿರೋದಾ ಗೈಸ್? ಸೊ ಅದೇ ಈ ತರ ಆಗಿದೆ ಪ್ರಾಬ್ಲಮ್. ಈಗ ಮಲ್ಕೋಬೇಕು ನಂತೆ ಮಲ್ಗನ ಅಂತೇಳಿ ಹಿಂದೆಗಡೆ ಬಂದ್ಬಿಟ್ಟಿದ್ದೀನಿ ನಾನು. ವರುಣ್ ಬ್ರೋ ಈ ಕಡೆ ಸೆಟ್ಲು, ಅವರಿಬ್ರು ಅಲ್ಲಿ ಸೆಟ್ಲು, ನಾನು ಇಲ್ಲಿ ಹಿಂದೆ ಸೆಟ್ಲು. ಸಂಜಯ್ ಹುಷಾರು ಚಿನ್ನ. ಗುಡ್ ನೈಟ್ ಚಿನ್ನ. ಬೆಂಗಳೂರು ಚಿನ್ನ. ಬಾಯ್ ಚಿನ್ನ. ಸಿ ಯು ಇನ್ ಬೆಂಗಳೂರು ಚಿನ್ನ. ಬಾಯ್ ಚಿನ್ನ. ಗೈಸ್ ಫೈನಲಿ ವರುಣ್ ಬ್ರೋ ಮನೆ ರೀಚ್ ಆಗಿದ್ದೀವಿ. ನಾನು ಯಾವಾಗ ವ್ಲಾಗ್ ಮಾಡಿದ್ದು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದೆ ಮಲ್ಕೊಂಡಿದ್ದವನು 1 ಗಂಟೆಗೆ ನಾವು ಬಿಟ್ಟಿದ್ದು ಬೈನಾಡು. 1 ಗಂಟೆನಾ? 9 ಗಂಟೆ ಬಿಟ್ಟಿದ್ದು ಬೈನಾಡು ನಾವು. 9 ಗಂಟೆ 6:45ಗೆ ವರುಣ್ ಬ್ರೋ ಮನೆ ರೀಚ್ ಆಗಿರೋದು. ನಮ್ಮ ಮನೆ ರೀಚ್ ಆಗಬೇಕು 15-20 ನಿಮಿಷ.
ಸರಿ ಬರ್ರಾ. ಇದು ನಂದು ಬ್ರೋ ಬ್ಯಾಗು, ನಿಮ್ದು ಇನ್ನೊಂದು ಬ್ಯಾಗ್ ಇದೆ. ನನ್ನ ಚಪ್ಪಲಿ ಇರೋ ಬ್ಯಾಗ್ ಇದು. ನಿಮ್ದು ಇನ್ನೊಂದು ಬ್ಯಾಗ್ ಇಲ್ಲಿ ಅಲ್ಲೇ ಬಿಟ್ಬಿಟ್ರಾ? ಅಲ್ಲೇ ಬಿಟ್ಬಿಟ್ರಿ ಅನ್ಸುತ್ತೆ ನೀವು. ಇದ್ಯಾವ್ದು ನೋಡಿ, ಇದು ಯಾವ್ದು ಬ್ಯಾಗ್ ನೋಡಿ? ಅದು ನನ್ನ ಬಟ್ಟೆ ಬ್ಯಾಗ್. ಹಂಗಂದ್ರೆ ನಿಮ್ದೆಲ್ಲೋ ಬಿಟ್ಬಿಟ್ಟಿದ್ದೀರಾ ನೀವು. ಒಂದು ಕವರ್, ಹಾಂ ನಾರ್ಮಲ್ ಇನ್ನೊಂದು ಕವರ್ ಇತ್ತು ಅವ್ರದ್ದು. ಸಿಕ್ತು ಬ್ರೋ. ಏನು ದಡ್ಡ ಯಾರಿಗೆ ಗೊತ್ತು ನಿದ್ದೆಲ್ಲಿ ದಡ್ಡ ಬಿಟ್ಟಿದ್ದೀರಾ ಅಂತ. ಇಲ್ಲ ಗೈಸ್, ಅವ್ರು ದಡ್ಡ ಅಲ್ಲ, ಎತ್ಕೊಂಬಂದಿದ್ದಾರೆ. ಸರಿನಾ? ಚಲೋ ಬಾಯ್ ಬ್ರೋ, ಬಾಯ್. ಜಿಮ್ ಹೋಗೋಣ, ನೈಟ್ ಹೋಗೋಣ. ಬಾಯ್ ಬಾಯ್, ಸಿ ಯು ಬಾಯ್, ಗುಡ್ ನೈಟ್ ಗೈಸ್. ಸೊ ಫೈನಲಿ 7 ಗಂಟೆ ಮನೆ ರೀಚ್ ಆಗಿರೋದು ನೋಡಿ. 7 ಗಂಟೆ. ನಾನು ಎಷ್ಟೊತ್ತಿಗೆ ಮನೆಯಿಂದ ಹೊರಟನೋ ಅಷ್ಟೊತ್ತಿಗೆ ಮನೆ ರೀಚ್ ಆಗಿದ್ದೀನಿ. ಏನಾಯಿತು ಅಂದರೆ ಆಲ್ಮೋಸ್ಟ್ 9 o'clock ನಾವು ಹೊರಟಿದ್ದೆ. ಮದುವೆಯಿಂದ ಡೈರೆಕ್ಟಾಗಿ ಹೊರಟ್ವಿ ಮನೆಗೆ ಹೋಗೋಣ ಅಂತ. 11 ಅವರ್ ಟ್ರಾವೆಲ್ ಮಾಡಿರೋದು ನಾವು. ನನಗೆ ಹೋಗೋಕ್ಕಾಗ್ತಿಲ್ಲ. 11 ಅವರ್ ವಯನಾಡಿಂದ ನಾವು ಏನಾಯಿತು ಅಂದರೆ ನಾನು ಹೇಳಿದ್ನಲ್ಲ, ಒಂದೇ ದಾರಿ ಇರಲಿಲ್ಲ. ಸೊ ಸುತ್ಕೊಂಬರ್ಬೇಕಿತ್ತು. ಅದರಲ್ಲಿ ಸಂಜು ಗರ್ಲ್ ಫ್ರೆಂಡು ಮೈಸೂರಲ್ಲೂ ಸ್ಟೇ ಮಾಡ್ತಿದ್ರು. ಮೈಸೂರು ಯಾವುದೋ ನಂಜನಗೂಡು ಯಾವುದೋ ಊರಲ್ಲಿ ಅಂತ, ನಾನು ನಾಟ್ ಶ್ಯೂರ್. ನಾನು ಮಲ್ಕೊಂಬಿಟ್ಟೆ. ಸೊ ಅಲ್ಲಿಂದ ಅವ್ರನ್ನ ಪಿಕ್ ಮಾಡಿಕೊಂಡು ಮತ್ತೆ ಬೆಂಗಳೂರು ದೂರ ಆಯ್ತು ಇನ್ನು. ಸೊ ಇಷ್ಟೆಲ್ಲ ಆಗೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ನಾನು ಹಿಂದೆ ಪಾಚ್ಕೊಂಬಿಟ್ಟೆ. ಫುಲ್ ಬ್ಯಾಕ್ ಪೇನ್, ಎಲ್ಲ ಕಡೆ ನೋವು. ಈಗ ರೆಸ್ಟ್ ಮಾಡುವ ಗೈಸ್. ಈ ಟ್ರಿಪ್ಪು ಒಂಥರ ಟ್ರಿಪ್ ಥರ ಇತ್ತು ನನಗೆ ಆ್ಯಕ್ಚುಲಾಗಿ. ಜಾಸ್ತಿ ವ್ಲಾಗ್ ಮಾಡಿಲ್ಲ, ತುಂಬ ಮಾತಾಡಿದೆ. ಆ್ಯಂಡ್ ಐ ಹ್ಯಾಡ್ ಗುಡ್ ಟೈಮ್. ಯೂಶಲಾಗಿ ವ್ಲಾಗಲ್ಲಿ ಇರ್ತೀನಿ, ವರ್ಕಲ್ಲಿ ಇರ್ತೀನಿ, ರೀಲ್ಸು ಅದು ಇದು ಕಾಂಟೆಂಟಲ್ಲಿ ಇರ್ತೀನಿ. ಈ ಟ್ರಿಪ್ಪಲ್ಲಿ ಜಾಸ್ತಿ ಐ ಸ್ಪೆಂಡ್ ಟೈಮ್ ವಿತ್ ಫ್ರೆಂಡ್ಸ್, ವಾಸ್ ನೈಸ್. ಸೊ ಓಕೆ ಗೈಸ್, ಬ್ಲಾಗ್ನಲ್ಲಿ ಈಗ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. खत्म. बाय बाय, टाटा, गुड बाय, गया.